ಯಾವ ದೇವಶಿಲ್ಪಿ ಕಾಡಿದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ? ಈ ಹಾಡು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಡಾಕ್ಟರ್ ಶ್ರೀ ವಿಷ್ಣುವರ್ಧನ್ ಅವರು. ನಂತರ ನಮ್ಮ ಮನದಲ್ಲಿ ಬರೋದೇ ಈ ಸುಂದರ ನಟಿ ಆಮಿನಿ. ಆಮಿನಿ ಇವರ ಮೂಲ ಹೆಸರು ಮಂಜುಳಾ, ಬೆಂಗಳೂರಿನ ವಿಜಯನಗರದವರು. ತಂದೆ ಮಾದಪ್ಪ ಚಿತ್ರರಂಗದಲ್ಲಿ ವಿತರಕರಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ತಾಯಿ ಒಬ್ಬ ಗೃಹಿಣಿ. ಹಿರಿಯ ಮಗಳಾಗಿ ಹುಟ್ಟಿದ ಆಮಿನಿ ಅವರಿಗೆ ತಂಗಿ ಹಾಗೂ ತಮ್ಮ ಕೂಡ ಇದ್ದಾರೆ. ವಿಜಯನಗರದ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ತಮ್ಮ ವಿದ್ಯಾಭ್ಯಾಸ ಮಾಡಿ ನಂತರ ಬಣ್ಣದ ಸೆಳೆತ ಇದ್ದಿದ್ದರಿಂದ ಚಿತ್ರರಂಗದ ಕಡೆಗೆ ವಾಲಿದರು. ತಮಿಳಿನ ಖ್ಯಾತ ನಟ ಶ್ರೀ ರಾಮರಾಜನ್ ಅವರೊಂದಿಗೆ ತೆಮ್ಮಂಗು ಪಾಟುಕ್ಕಾರನ್ ಚಿತ್ರದಿಂದ ಬೆಳ್ಳಿ ಪರದೆಗೆ ಪಾದಾರ್ಪಣೆ ಮಾಡಿದರು. ನಂತರ ತೆಲುಗಿನ ಖ್ಯಾತ ನಿರ್ದೇಶಕ ಶ್ರೀ ಇ.ವಿ.ವಿ. ಸತ್ಯನಾರಾಯಣ ಅವರ ನಿರ್ದೇಶನದ ಜಮ್ಮಲಕಡಿ ಪಂಬ ಎಂಬ ಚಿತ್ರದ ಮೂಲಕ ತೆಲುಗಿನ ಚಿತ್ರರಂಗವನ್ನು ಪ್ರವೇಶಿಸಿ ಮನೆ ಮಾತಾದರು. ನಂತರ ಶ್ರೀ ಜಗಪತಿ ಬಾಬು ಅವರೊಂದಿಗೆ ಶುಭ ಲಗ್ನಂ, ಶ್ರೀ ಕಮಲ್ ಹಾಸನ್ ಅವರೊಂದಿಗೆ ಶುಭ ಸಂಕಲ್ಪಂ, ಶ್ರೀ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಮಿಸ್ಟರ್ ಪೆಳ್ಳಾಂ ಹಾಗೂ ಇನ್ನಷ್ಟು ಹಲವಾರು ಚಿತ್ರದಲ್ಲಿ ನಟಿಸಿ ನಂದಿ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಅಪ್ಪಾಜಿ ಹಾಗೂ ಬಾಳಿನ ಜ್ಯೋತಿ ಎಂಬ ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದಾರೆ. 90ರ ದಶಕದಲ್ಲಿ ರೋಜಾ, ರಂಭಾ, ರಮ್ಯಾ ಕೃಷ್ಣ ಎಂಬ ನಟಿಮಣಿಯರ ಜೊತೆಗೆ ನಟನೆಯಲ್ಲಿ, ನೃತ್ಯದಲ್ಲಿ ಉತ್ತಮ ಪೈಪೋಟಿ ಕೊಟ್ಟು ತಾನೂ ಒಬ್ಬ ಅತ್ಯುತ್ತಮ ಅಭಿನೇತ್ರಿ ಎಂದು ನಿರೂಪಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 2 ಮಕ್ಕಳ ತಾಯಿಯಾಗಿ ಸಂಸಾರವನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿರುವ ಆಮಿನಿ ನಮ್ಮ ಕನ್ನಡದ ಮತ್ತೊಂದು ಹೆಮ್ಮೆಯ ನಟಿ ಸೌಂದರ್ಯ ಅವರ ಆತ್ಮೀಯ ಗೆಳತಿ ಕೂಡ. ಆಮಿನಿ ಅವರ ಬದುಕಿನ ಕಥೆಗೆ, ಅವರ ನೆನಪಿನ ದೋಣಿಯ ಪಯಣಕ್ಕೆ, ಈ 101 ನೆನಪಿನ ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಮತ್ತೆ 101 ನೆನಪು ಹೈದರಾಬಾದ್ ಸರಣಿಯಲ್ಲಿ ಈಗ ನಾನು ನಮ್ಮ ಏನಂತೇಳಿ ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ ಅಂತ ಹೇಳ, ಯಾವ ದೇವಶಿಲ್ಪಿ ಕಡೆದನೋ ನಿನ್ನ ಅಂತ ಹೇಳ, ನಮ್ಮ ದಾದಾ ಜೊತೆ ಅಪ್ಪಾಜಿ ಸಿನಿಮಾದಲ್ಲಿ ನಟಿಸಿ ಅದ್ಭುತವಾದ ಕನ್ನಡಿಗರ ಮನಸ್ಸಿನಾಗಿದ್ದು ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ದಕ್ಷಿಣ ಭಾರತದಲ್ಲೇ ಒಂದು ಹೆಸರು ಮಾಡಿರುವ ನಮ್ಮ ಕನ್ನಡದ ಹುಡುಗಿ ಆಮಿನಿ ಮೇಡಮ್ ಅವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿಗೆ ನಾನು ಬರೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಕನ್ನಡದ ವಿನೋದ್ ಅಳ್ವ ಸರ್, ತೆಲುಗಿನ ವಿನೋದ್ ಕುಮಾರ್ ಅವರು. ಯಾಕೆಂದರೆ ಮ್ಯಾಮ್ನ ಕನೆಕ್ಟ್ ಮಾಡಿಕೊಟ್ಟು ಇಂಟರ್ವ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ವಿನೋದ್ ಅಳ್ವ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು, ರೆಸ್ಪೆಕ್ಟ್ಸ್ ಟು ಯು. ಎಸ್, ಸಾಕಷ್ಟು ವಿಚಾರಗಳು ಆಮಿನಿ ಮೇಡಮ್ ಅವ್ರ ಬಗ್ಗೆ, ನಮ್ಮ ಕನ್ನಡದವರು, ನಮ್ಮ ಬೆಂಗಳೂರು ಹುಡುಗಿ, ಆದರೆ ಇಡೀ ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿದ್ದಾರೆ. ಅವರ ಜೀವನ, ಅವ್ರ ಬಾಲ್ಯಕ್ಕೆಲ್ಲ ಹೋಗೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಜೀವನನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸ್ವಾಗತ, ಸುಸ್ವಾಗತ. 101 ನೆನಪು. ಈಗ ನನ್ನ ಜೊತೆಗಿದ್ದಾರೆ ನಿಮ್ಮ ಪ್ರೀತಿಯ ಆಮಿನಿ ಮಾಡೋರು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ, ನಿಮ್ಮನ್ನು ಮಾತಾಡಿಸಿ. ನಿಮ್ಮ ಹೈದರಾಬಾದ್ನಲ್ಲಿ ನಿಮ್ಮ ಜೊತೆ ಮಾತಾಡ್ತಿರೋದು, ಅದು ಕನ್ನಡದಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತಿರೋದು ತುಂಬ ಖುಷಿ ಆಯಿತು. ನನಗೂ ಅಷ್ಟೇ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಹೈದರಾಬಾದಲ್ಲಿ ನೀವು ಕನ್ನಡದವ್ರು ಬಂದು ಇಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇರೋದು, ಇಂಟರ್ವ್ಯೂ ತಗೊಳ್ತಾ ಇರೋದು ನನಗೂ ತುಂಬ ಖುಷಿ ಆಗ್ತದೆ. ಪ್ರಾಬಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮದು ಫಸ್ಟ್ ಎವರ್ ಇಂಟರ್ವ್ಯೂ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ದಟ್ ಆಪರ್ಚುನಿಟಿ ಮಾ. ಆ್ಯಂಡ್ ಥ್ಯಾಂಕ್ ಯು ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ನ ಕನೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಮತ್ತೊಮ್ಮೆ. ಎಸ್ ಮ್ಯಾಮ್, ನನಗೀಗ ಆಮಿನಿ ಬಗ್ಗೆ ಮಾತಾಡೋದಕ್ಕೆ ಯಾಕೋ ಮನಸ್ಸು ಬರುತ್ತಿಲ್ಲಮ್ಮ, ನಾನು ಮಾತಾಡಲ್ಲ. ನಾನು ಮಂಜುಳಾ ಅವ್ರ ಬಗ್ಗೆ ಮಾತಾಡಬೇಕು. ಹೆಂಗೆ ಗೊತ್ತು ಮಂಜುಳಾ ಅಂತ? ನಿಮ್ಮ ಹತ್ರ ಬರೋದಕ್ಕೆ ಮುಂಚೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡ್ಬಂದಿದ್ವಿ. ಸ್ನೇಹಿತರೆ, ಮ್ಯಾಮ್ನ ಮೂಲ ಹೆಸರು ಮಂಜುಳಾ ಅಂತ. ಅವರ ತಂದೆ ಅಪ್ಪಟ ನಮ್ಮ ಕನ್ನಡಿಗ, ನಮ್ಮ ಬೆಂಗಳೂರಿನವರು, ಡಿಸ್ಟ್ರಿಬ್ಯೂಟರ್ ಆಗಿದ್ರು. ತಂದೆಯವ್ರ ಹೆಸರು ಮಾದಪ್ಪ, ಮಾದೇಶ್ವರ ಪಿಕ್ಚರ್ಸ್ ಅಂತ, ಇಲ್ಲೇ ಗಾಂಧಿನಗರದಲ್ಲಿ ಆಫೀಸ್ ಇತ್ತು. ಅಮ್ಮ ಹೌಸ್ ವೈಫ್. ನೀವು, ನಿಮ್ಮ ಬ್ರದರು? ನಾನು, ನಮ್ಮ ಬ್ರದರು, ಒಬ್ಬ ಸಿಸ್ಟರ್. ಸೊ ನಿಮ್ಮದೇ ಒಂದು ಪುಟ್ಟ ಪ್ರಪಂಚ. ಹೇಗಿದ್ರಿ ಅಮ್ಮ ಬಾಲ್ಯದಲ್ಲಿ? ಹೇಗಿದ್ರಿ? ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ನಾನು ಭಾಷಣ್ ಸರ್ಕಲಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿದೆ. ಓಕೆ.
ಆಮೇಲೆ 10th ಫಿನಿಶ್ ಆದಮೇಲೆ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ವಿಜಯನಗರ ಇದೆ, ಅಲ್ಲಿ ಈಗಲೂ ಇದೆಯಲ್ಲ, ಓಕೆ, ಅಲ್ಲಿ ಕಾಲೇಜ್ ಒಂದು ವರ್ಷ ಮಾಡಿದೆ ಅಷ್ಟೇ. ಅಂದ್ರೆ ಆಮೇಲೆ ಬಂದ್ಬಿಟ್ಟೆ ಇಲ್ಲಿ, ಡಿಸ್ಕಂಟಿನ್ಯೂ ನಾನೇ ಹೇಳ್ಕೊಂಬಂದ್ಬಿಟ್ಟೆ. ನಾನೇ ಬಂದ್ಬಿಟ್ಟೆ, ಯಾರು ಹೇಳ್ಕೊಂಬರ್ಲಿಲ್ಲ. ನನಗೆ ಇಷ್ಟ ಆಯ್ತು ಈ ಫೀಲ್ಡ್, ಅಷ್ಟೇ, ಆ ಟೈಮ್ ಹೇಳ್ಕೊಂಬಂದ್ಬಿಡ್ತು. ಎಸ್ ಮಾ. ಅಪ್ಪ ಅಮ್ಮ, ಅಪ್ಪಗೆ ಅಷ್ಟು ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಂದರೆ ಬೇಡ, ಇಷ್ಟನೇ ಇಲ್ಲ. ಅಪ್ಪ ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ, ಆಮೇಲೆ ಅಪ್ಪ ಸಿನಿಮಾದಲ್ಲಿದ್ರೂ ಏನು ಗೊತ್ತಿಲ್ಲ, ಅಪ್ಪನಿಗೆ ಇದೆಲ್ಲ ಇಷ್ಟ ಆಗಲ್ಲ. ಮನೇಲಿ ನಾವು ಹೆಣ್ಮಕ್ಳು ತುಂಬ ಇದಾಗಿರಬೇಕು, ಮಾಡ್ರನ್ ಆಗಿರೋದು ಇಷ್ಟ ಆಗಲ್ಲ ಅಪ್ಪನಿಗೆ. ಆ ಥರನೇ ಬೆಳೆಸಿದ್ರು ನನ್ನ. ತುಂಬ ಮನೇಲಿ ಒಂಥರ ಒಂದು ಹೋಮ್ಲಿ ಆಗಿರಬೇಕು ಹೆಣ್ಮಕ್ಳು, ಆ ಥರ ಬೆಳೆಸಿದ್ರು. ಆದರೂ ನನ್ನ ಮನಸ್ಸಲ್ಲಿ ಎಲ್ಲೋ ಚಿಕ್ಕ ವಯಸ್ಸಿಂದ ಆ ಫೈರ್ ಇತ್ತು, ನಾನು ಸಿನಿಮಾ ಆರ್ಟಿಸ್ಟ್ ಆಗಬೇಕು ಎಲ್ಲೂ ಹೇಳಲಿಲ್ಲ. ನನಗೆ ಆದರೆ ಹೀರೋಯಿನ್ ಆಗಬೇಕು ಅಂತ. ಅದನ್ನು ಚಿಕ್ಕ ವಯಸ್ಸಿಂದ ಏನಾದರೂ ಒಂದು ಮೂವಿಗೆ ಹೋದರೆ ಹೀರೋಯಿನ್ ಫೋಕಸ್ ಮಾಡಿ ನೋಡ್ತಿದ್ದೆ. ಅವರು ಪಬ್ಲಿಕಲ್ಲಿ ಅವ್ರು ಹೇಗಿರ್ತಾರೆ ಅದೆಲ್ಲ ಗೊತ್ತಿಲ್ಲ, ಬಟ್ ಆ ಸಿನಿಮಾದಲ್ಲಿ ಅವರು ಆ ಹೀರೋಯಿನ್ ಪಾತ್ರ ನೋಡಿದ್ರೆ ಅದೇ ಥರ ಒಂದು ಸೀನ್ ಆದರೂ ಮಾಡ್ತಿದ್ದೆ ನಾನು. ಅದೊಂಥರ ಹುಚ್ಚು ಅಂತ ಪ್ಯಾಷನ್, ಏನು ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ. ಅದೊಂದು ಮನಸ್ಸಲ್ಲಿ ಅಳವಡಿಸ್ಕೊಂಬಿಟ್ಟೆ ನಾನು ಹೀರೋಯಿನ್ ಆಗಬೇಕು ಅಂತ. ಅಮ್ಮ ಏನನ್ನೋರು? ಅಮ್ಮನಿಗೂ ಗೊತ್ತಿಲ್ಲ. ನಾನು ಮನೇಲಿ ಸುಮ್ಮನೆ ಕನ್ನಡಿ ಮಿರರ್ ಮುಂದೆ ನಿಂತ್ಕೊಂಡು ಮಾಡೋದು, ಇಲ್ಲಾಂದರೆ ರೂಮ್ ಬಾಗ್ಲು ಹಾಕ್ಕೊಂಡು ನಾನೇ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಒಂದ್ಸತಿ ನಮ್ಮಮ್ಮ ಅದನ್ನು ನೋಟ್ ಮಾಡಿಬಿಟ್ರು. ಅಂಗಡಿ ಎಲ್ಲೋ ಆಚೆ ಹೋಗಿದ್ದು, ಬಂದಾಗ ಏನೋ ಒಳಗಡೆ ಸೌಂಡ್ ಕೇಳಿಸ್ತಿದ್ದೆ ನೋಡಿ ನಮ್ಮಮ್ಮ ಕಿಟಕಿಯಲ್ಲಿ ನೋಡ್ಬಿಟ್ಟು ಏನು ಮಾಡ್ತಿದ್ಯಾ ನೀನು ಅಂದರೆ ಹೇಳಿದೆ ನಾನು. ಆವಾಗ ಒಪ್ಪನಪ್ಪ ಆಯಿತು, ನಾನು ಹೇಳಿದೆ ಈ ಥರ ನನಗೆ ಇಷ್ಟ ಅಮ್ಮ ಅಂತ. ಅಮ್ಮನೂ ಬೇಡ ಅಂದರು, ನಿಮ್ಮ ಅಪ್ಪ ಒಪ್ಕೊಳ್ಳಲ್ಲ. ಇನ್ನೊಂದು ಅಮ್ಮನಿಗೆ ಮೇನ್ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ, ಯಾಕಂದರೆ ನಾನು ತುಂಬ ಶೈ ಫೀಲು, ಪಬ್ಲಿಕಲ್ಲಿ ಯಾರ ಹತ್ರ ತುಂಬ ಮಾತಾಡಲ್ಲ, ಯಾರ ಹತ್ರ ಜೊತೆ ಸೇರಲ್ಲ. ನೀನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತೀಯಲ್ಲ, ನೀನು ಸೆಟ್ ಆಗಲ್ಲ ಅದು ಸಿನಿಮಾ ಇಂಡಸ್ಟ್ರಿ, ನೀನೆಲ್ಲೋ ಕ್ಯಾಮ್ರಾ ಮುಂದೆಗಡೆ ಮಾಡ್ತೀಯ ನೀನು, ಬೇಡಮ್ಮ ಅಂದರು. ಆಮೇಲೆ ಇಲ್ಲಮ್ಮ ನಾನು ಮಾಡ್ತೀನಿ, ಇಲ್ಲಿ ಮಾಡಲಿಲ್ಲ ಅಂದರೆ ಅಲ್ಲಿ ಮಾಡಲ್ವ ನಾನು. ಯಾರಾದರೂ ಬಂದಾಗ ಡ್ಯಾನ್ಸ್ ಮಾಡಿದ್ರು ಮಾಡ್ತಿರ್ಲಿಲ್ಲ ನಾನು, ಅಷ್ಟು ತುಂಬ ಶೈ ಫೀಲ್. ಸೊ ಅಮ್ಮನಿಗೆ ಅದಕ್ಕೆ ನಂಬಿಕೆ ಇರಲಿಲ್ಲ. ಅಮ್ಮನಿಗೆ ಇಷ್ಟನೇ, ಬಟ್ ನಂಬಿಕೆ ಇಲ್ಲ ನನ್ನ ಮೇಲೆ. ನಮ್ಮ ಫಾದರ್ಗೆ ಇಷ್ಟನೇ ಇಲ್ಲ. ಮದುವೆ ಮಾಡಿಸ್ಬಿಡ್ತೀನಿ ಅಂತಿದ್ರಂತಲ್ಲ, ನಿನ್ಗೆ ಇಷ್ಟ, ನಿನ್ಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಮದುವೆ ಮಾಡ್ಕೊಮ್ಮ, ನಾನು ದುಡ್ಡೆಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ನಿನಗೋಸ್ಕರ, ನಾನು ಮದುವೆ ಮಾಡ್ತೀನಿ ಅಂದರು. ನಾನು ನೀವು ಮದುವೆ ಮಾಡಿದ್ರೆ ನಾನು ಏನು ಹಾಕೊಂಡು ಸತ್ತೋಗ್ತೀನಿ ಅಂತ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಪ್ಪನ. ನಾನು ಸತ್ತೋಗ್ತೀನಿ, ನನ್ನ ಮದುವೆ ಎಲ್ಲ ಬೇಡ. ಓದೋದು ಇಂಟ್ರೆಸ್ಟ್, ಬಟ್ ನನಗೆ ಇದು ತುಂಬ ಇಂಟ್ರೆಸ್ಟ್ ಇದೆ. ಓದೋದು ಇಂಟ್ರೆಸ್ಟ್, ಇದು ಅಟ್ರಾಕ್ಷನ್ ಇದು. ಹೌದು, ಅದೇ ಕರೆಕ್ಟ್. ಅಟ್ರಾಕ್ಷನ್ ನಾನು ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ನಾನು ಮತ್ತೆ ಬ್ಯಾಕ್ ಟು ಬಂದು ಓದ್ತೀನಿ ಅಂತ. ಎಸ್, ಅಂದರೆ ನಿಮ್ಮ ಡೆಬ್ಯೂ ಆಗಿದ್ದು ಒಂದು ತಮಿಳ್ ಫಿಲಮಲ್ಲಿ, ನಮ್ಮ ರಾಮರಾಜನ್ ಸರ್ ಅವ್ರ ಜೊತೆಗೆ ನೀವು ಡೆಬ್ಯೂ ಆಗೋದು. ಬಟ್ ಕನ್ನಡ ಯಾಕೆ ಟ್ರೈ ಮಾಡಲಿಲ್ಲ ನೀವು ಡೆಬ್ಯೂ ಆಗೋದು? ಅಲ್ಲಿ ಒಂದ್ಸತಿ ಒಂದು ಚಿಕ್ಕ ವಿಷಯ ಅಲ್ಲಿ ಹೇಳ್ಬೇಕು. ಅಲ್ಲಿ ನನಗೆ ಅವಾಗ ಜಸ್ಟ್ 15 ಇಯರ್ಸ್. ನಾನು 15 ಇಯರ್ಸ್ಗೆ ನಾನು ಈ ವಿಷಯ ಫಸ್ಟ್ ಓಪನ್ ಆದ ತಕ್ಷಣ ನಮ್ಮ ತಂದೆಯವರು ಅಪ್ಪ ಸ್ವಲ್ಪ ಗೊತ್ತಲ್ಲ, ಯಾರೋ ಒಬ್ಬರನ್ನ ಸಿನಿ ಫೀಲ್ಡಲ್ಲಿ ಯಾರಿಗೂ ಗೊತ್ತಿರೋರನ್ನ ಹೇಳಿ, ಸರಿ ನಿನ್ಗೆ ಇಂಟ್ರೆಸ್ಟ್ ಅಲ್ವಾ ನೋಡೋಣ ಇಲ್ಲೇ ಟ್ರೈ ಮಾಡೋದು ಫಸ್ಟ್ ಕಳಿಸಿದ್ರು. ಎಲ್ಲಿ ನಮ್ಮ ಸಿದ್ಲಿಂಗಯ್ಯ ಸರ್ ಅವರು, ಮುರಳಿ ಸರ್ ಅವ್ರ ಫಾದರು. ಇಲ್ಲಿ ಗಾಂಧಿನಗರದಲ್ಲಿ ಒಂದು ಆಫೀಸ್ ಇತ್ತು, ಅವ್ರ ಹತ್ರ ಹೋದೆ. ಅವ್ರು ನೋಡಿ, ಏನು ಬರೀ ನೀನು ಎಷ್ಟು ಚಿಕ್ಕ ಹುಡುಗಿ ಇನ್ನೂ ನೀನು, ಅಂದರೆ ನಾನು 15 ಇಯರ್ಸ್ ತನೂ ಇರಲಿಲ್ಲ, 13 ಇಯರ್ಸ್ ಥರ ಸಣ್ಣಕ್ಕೆ ಒಂಥರ ಸ್ವಲ್ಪ ಇದು ಚೂಡಿದಾರ ಹಾಕ್ಕೊಂಡು ಒಂಥರ ತುಂಬ ಚಿಕ್ಕ ಹುಡುಗಿ ಥರ ಇದೆ. ಏನಮ್ಮ ನಿನ್ಗೆ ಇನ್ನೂ ವಯಸ್ಸಿದೆ, ತುಂಬ ಟೈಮ್ ಇದೆ, ಚೆನ್ನಾಗಿ ಓದು, ಆಮೇಲೆ ನೀನು ಟ್ರೈ ಮಾಡು ಅಂದರು. ನನಗೆ ಎಲ್ಲ ಕೋಪ ಬಂತು, ಇವ್ರೇನು ಹಿಂಗೆ ಅಂದ್ಬಿಟ್ರಲ್ಲ. ಅಂದರೆ ನಾನು ಇನ್ನೂ ದೊಡ್ಡವಳು ಆಗಿಲ್ವಾ, ಇನ್ನೂ ಮೆಚುರಿಟಿ ಬಂದಿಲ್ವಾ ಅಂದ್ಬಿಟ್ಟು ನಾನು ಅದಕ್ಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಜಾಸ್ತಿ ತಿನ್ನೋದು, ದಪ್ಪ ಆಗಬೇಕು ನಾನು, ಪರ್ಸ್ನಾಲಿಟಿ ಬರಬೇಕು ಆ ಥರ ಅಷ್ಟೇ. ಇನ್ನು ಅಲ್ಲಿ ನನಗೆ ಇಂಟ್ರೆಸ್ಟ್ ಬರಲಿಲ್ಲ, ಸ್ವಲ್ಪ ಟ್ರೈ ಮಾಡೋಣ ಅಂತ. ಸೊ ಇಲ್ಲಿ ತಮಿಳ್ ಹೇಗೆ ಬಂದ ಅಂದರೆ, ಅಪ್ಪ ಬಂದ್ಬಿಟ್ಟು ಫಸ್ಟು ಬೇಡ ಅಂತ ಏನಿದ್ರು, ಆಮೇಲೆ ಇಲ್ಲ ನೀನು ಸಾಧನೆ ಮಾಡ್ತೀಯಾ ಅಂತ ಸಪೋರ್ಟ್ ಮಾಡಿದ್ರಂತೆ ತಂದೆ ನಿಮಗೆ? ಹೌದು, ಫಸ್ಟ್ ಏನು ಅಂದ್ರೆ ಬೇಡ ನೀನು ಎಲ್ಲಂದ್ರಲ್ಲಿ ಹೋಗ್ಬೇಡ, ನನಗೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಚೆನ್ನೈಯಲ್ಲಿ ತುಂಬ ಚೆನ್ನಾಗಿ ಗೊತ್ತು, ನಾನು ಫ್ಯಾಮಿಲಿ ಫ್ರೆಂಡ್ ಅವರು, ನೀನು ಅಲ್ಲಿಗೂ ಅವ್ರ ಮೂಲದಿಂದ ಟ್ರೈ ಮಾಡು. ಇನ್ನೊಂದು ಏನಂದರೆ ತಮಿಳಲ್ಲಿ ಇಂಟ್ರೊಡಕ್ಷನ್ ಮಾಡೋದಕ್ಕೆ ತುಂಬ ಅವಾಗ ಸ್ಪೇಸ್ ಇತ್ತು, ತುಂಬ ನಮ್ಮ ಕನ್ನಡದವ್ರು ಹೋಗ್ತಿದ್ರು. ಬೇರೆ ಲ್ಯಾಂಗ್ವೇಜಿಂದ ಬರೋರೆಲ್ಲ ಅವ್ರಿಗೆ ಅಲ್ಲಿ ತುಂಬ ಅವಕಾಶ ಕೊಡ್ತಿದ್ರು. ಹೌದು, ತಮಿಳು. ಅದಕ್ಕೋಸ್ಕರ ಆ ಒಂದು ವಿಷಯಕ್ಕೋಸ್ಕರ ಅಲ್ಲಿ ಹೋಗಿತ್ತು.
ಓಕೆ, ಅಲ್ಲಿ ಹೋದ್ಮೇಲೆ ಹೇಗೆ ಈ ಪಿಕ್ಚರ್ ಹೇಗೆ ಸೆಲೆಕ್ಟ್ ಆದ್ರಿ? ಆ ಫಿಲ್ಮ್ ನೇಮ್ ಏನಮ್ಮ? ತೆಮ್ಮಾಂಗು ಪಾಟಕಾರನ್. ತೆಮ್ಮಾಂಗು ಪಾಟಕಾರನ್. ಓಕೆ, ಆಕ್ಚುಲಿ ಕರಕಾಟಕಾರನ್ ಅಂತ ನೀವೇ ಹೀರೋಯಿನ್ ಆಗ್ಬೇಕಾಗಿತ್ತು ನಾನು ಹೀರೋಯಿನ್ ಆಗ್ಬೇಕಾಗಿತ್ತು. ಅದ್ರಲ್ಲಿ ಹೋಗಿ ಸೆಲೆಕ್ಟ್ ಆಗ್ಬಿಟ್ಟೆ ನಾನು. ಕೇಳ್ಪಟ್ಟೆ, ಸಾರಿ. ಇಲ್ಲ ಸೆಲೆಕ್ಟ್ ಆದೆ ನಾನು. ಅದ್ ಯಾರೋ ಒಬ್ರು ಕಮಿಷನ್ ರವಿ ಅಂತ ಸ್ಟಿಲ್ ಫೋಟೋಗ್ರಾಫರ್ ಇದ್ರು, ಅವರು ಸ್ಟಿಲ್ಸ್ ತೆಗೆದು ಚೆನ್ನಾಗಿ ಹೋಗಿ. ಆದ್ರೆ ನನ್ನ ರೆಕಮೆಂಡ್ ಮಾಡಿದ್ದು ನಳಿನಿ ಮೇಡಮ್ ಇದಾರಲ್ಲ, ಆರ್ಟಿಸ್ಟ್ ನಳಿನಿ ಮೇಡಮ್, ಅವರು ಅವ್ರ ಸಿಸ್ಟರ್ ಅವ್ರ ಹಸ್ಬೆಂಡು ಈ ಕೋಆರ್ಡಿನೇಟ್ ಮಾಡ್ತಿದ್ರು. ಅವರು ತಗೊಂಡೋಗಿ ನಾನು ಇಂಟ್ರೊಡ್ಯೂಸ್ ಮಾಡಿ ಸೆಲೆಕ್ಟ್ ಆಗ್ಬಿಟ್ಟೆ. ಬಟ್ ಅವ್ರು ಏನು ಅಂದರೆ ನನಗೆ ಅವರು ನಳಿನಿ ಮೇಡಮ್ ಅಲ್ಲ, ಅವರ ಸಿಸ್ಟರ್ ಹಸ್ಬೆಂಡ್, ಅವ್ರ ಹೆಸರೇನೋ ಇದೆ ಮರ್ತೋದೆ. ಅವ್ರು ಹೇಳಿದ್ರು ನನಗೆ ಅಗ್ರಿಮೆಂಟ್ ಹಾಕ್ಕೋಬೇಕು 5 years. ನಾನು ಹೇಳ್ದಂಗೆಲ್ಲ ನೀವು ಅಂದರೆ ಯಾವ ಸಿನಿಮಾ ಆದ್ರೂ ನನ್ನ ಕೇಳಿದ್ರೆ ನೀವು ಒಪ್ಕೋಬಾರ್ದು, 5 years ಆಗೋವರೆಗೂ ನನ್ನ ಜೊತೆನೇ ಇರಬೇಕು, ಕಾಂಟ್ರಾಕ್ಟ್ ಥರ. ಸೊ ನಾನು ಇರ್ತೇನೆ ಎಲ್ಲ ಮಾಡಿದೆ, ಬಟ್ ಅಗ್ರಿಮೆಂಟ್ ಬೇಡ ಅಂದೆ. ಅದು ಅವ್ರು ಒಪ್ಕೊಳ್ಳಿಲ್ಲ. ಸೊ ನಮ್ಮಮ್ಮ ಅಂದರು, ಬೇಡ, ನಿನ್ನ ತಲೆಯಲ್ಲಿ ನೀ ಹೀರೋಯಿನ್ ಆಗಬೇಕು ಅಂತಿದ್ರೆ ಹೆಂಗೋ ಆಗ್ತೀಯಾ, ಆ ಥರ ಹೋಗಿ ಲಾಕ್ ಆಗೋದು ಬೇಡ, ನಮ್ಗೆ ಗೊತ್ತಿಲ್ಲ ಅವ್ರು ಬೇರೆ ಏನು ಅಗ್ರಿಮೆಂಟ್ ಆಗ್ತಾರೋ ನಮಗೆ ಗೊತ್ತಿಲ್ಲ. ಅಪ್ಪ ಅವಾಗಲೇ ಸಿಕ್ಕಾಗ್ಬಿಟ್ಟಿದ್ರು ಬೇರೆ ಬೆಂಗಳೂರಲ್ಲಿ. ಅಪ್ಪನಿಗೆ ಸ್ವಲ್ಪ ಶುಗರ್ ಎಲ್ಲ ಇತ್ತು, BP ಎಲ್ಲ ಇತ್ತು. ಸರ್ ಅಪ್ಪ ಬಂದದೆಲ್ಲ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಇನ್ನು ತಮ್ಮ ಚಿಕ್ಕವನು, ನಮ್ಗೆ ಅಷ್ಟು ಯಾರು ಬ್ಯಾಕಪ್ ಇಲ್ಲ. ನಮಗೆ ಎಲ್ಲೋ ಹೋಗಿ ನೀನು ಲಾಕ್ ಆಗೋದು ಬೇಡ, ನಮ್ಗೆ ಗೊತ್ತಿಲ್ಲ, ಬೇರೆ ಲ್ಯಾಂಗ್ವೇಜ್ ಬೇರೆ ಇನ್ನೂ ಅಷ್ಟು ಗೊತ್ತಿಲ್ಲ ನಮ್ಗೆ, ಅವಾಗವಾಗ ಕಲ್ತ್ಕೊಳ್ತಾ ಇದ್ದೆ. ಅದಕ್ಕೆ ಬೇಡ ಅಂದ್ಬಿಟ್ವಿ. ಅಲ್ಲಿ ಏನು ಬೇಡ ಅಂದ ತಕ್ಷಣ ಅಲ್ಲಿ ಕಟ್ ಮಾಡಿಬಿಟ್ರು ಅದು ಹೀರೋಯಿನ್ ಕರಕಾಟಕಾರನ್. ಆಮೇಲೆ ಅವ್ರು ಮಾಡಿದ್ರು, ಕನಕ ಮೇಡಮ್ ಮಾಡಿದ್ರು. ಸೊ ಅದು ದೇವ್ರದಿಂದ ನೆಕ್ಸ್ಟ್ ಸಿನಿಮಾಗೆ ಅದೇ ಡೈರೆಕ್ಟರ್ ಹತ್ರ ನಾನು ಸೆಲೆಕ್ಟ್ ಆದೆ. ಅದೇ ರಾಮರಾಜನ್ ಸರ್, ಅದೇ ಡೈರೆಕ್ಟರ್ ಗಂಗೆ ಅಮರನ್ ಸರ್. ಸೂಪರ್. ಆ ಸಿನಿಮಾ ಎಕ್ಸ್ಪೀರಿಯನ್ಸ್, ಎನಿ ಮೆಮೊರೀಸ್? ಏನು ಫಸ್ಟ್ ಶಾಟ್ ಏನು ಫೇಸ್ ಮಾಡಿದ್ರಿ? ಫಸ್ಟ್ ಶಾಟ್ ದೇವಸ್ಥಾನದಲ್ಲಿ ತೆಗೆದ್ರು, ಮದುರೆಯಲ್ಲಿ ಫಸ್ಟ್ ಶಾಟು. 2 ಜಡ ಹಾಕೊಂಡು, ಒಂದು ಲಂಗ ದಾವಣಿ ಹಾಕೊಂಡು, ಒಂದು ಚಿಕ್ಕ ಹುಡುಗಿ, ಅದರಲ್ಲೂ ಇನ್ನು ಮೆಚ್ಯೂರಿಟಿ ಆಗದೇ ಇರೋಂಥ ಹುಡುಗಿ ನಾನು ಅದರಲ್ಲಿ. ಆ ಥರ ಫುಲ್ ಲವ್ ಸಬ್ಜೆಕ್ಟ್, ಅಂದರೆ ವಿಲೇಜ್ ಲವ್ ಸಬ್ಜೆಕ್ಟ್. ನಿಮಗೆ ಅಂದರೆ ನಿಮ್ಮ ಆಸೆ, ಬಹಳ ವರ್ಷದ ಆಸೆ ಹೀರೋಯಿನ್ ಆಗಬೇಕು ಅಂತ. ಸೊ ಮೇಕಪ್ ಹಾಕಿ, ಕಾಸ್ಟ್ಯೂಮ್ ಆಗಿ, ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಆ ಮೂಮೆಂಟ್ ಹೆಂಗಿತ್ತು? ಅಯ್ಯೋ, ಅದು ಹೇಳಕ್ಕಾಗಲ್ಲ ಸರ್. ಅದು ಯಾಕಂದ್ರೆ ನಾನು ಅನ್ಕೊಂಡಿದ್ ಗುರಿ ಸಾಧಿಸ್ದೆ. ನಾನು ಆ ಏಮ್ ಅನ್ಕೊಂಡು ನನ್ಗೇನಾದ್ರು ದುಡ್ಡು ಸಂಪಾದನೆ ಮಾಡ್ಬೇಕು, ಬಿಲ್ಡಿಂಗ್ ಈ ತರ ಎಲ್ಲ ಇಲ್ಲ. ನಾನು ಹೀರೋಯಿನ್ ಆಗ್ಬೇಕು ಅಷ್ಟೇ. ಹೀರೋಯಿನ್ ಆಗ್ಬೇಕು, ಎಲ್ಲರೂ ಒಂದು ಆಟೋಗ್ರಾಫ್ ತಗೋಬೇಕು, ರೆಕಗ್ನೈಸ್ ಮಾಡ್ಬೇಕು, ಅದೊಂಥರ ಪ್ಯಾಷನ್ ಇತ್ತಲ್ಲ. ಅದು ನನ್ಗೆ ನೆರವೇರ್ತಲ್ಲ. ತುಂಬಾ ನಾನು ಅನುಭವಿಸಿ, ನಾನು ತುಂಬಾ ದೇವರಿಗೆ ಥ್ಯಾಂಕ್ಸ್ ಹೇಳಿ, ನಾನು ಇಷ್ಟ ಪಟ್ಟು ಮಾಡಿದ್ದ ಅದು ಒಂದು ಕ್ಯಾರೆಕ್ಟರ್, ಆ ಸಿನಿಮಾ. ಅದರಲ್ಲಿ ಎಲ್ಲರೂ ಅದೇ ಹೇಳಿದ್ರು ಫಸ್ಟ್ ಡೇನೆ, ಈಗ ನಿನ್ನ ಕ್ಯಾಮ್ರಾ ಭಯ ಇಲ್ವಾ, ಬಂದ ತಕ್ಷಣ ಮಾಡ್ಬಿಟ್ಟೆ ಎಲ್ಲ. ನಮ್ಮಮ್ಮ ಅಷ್ಟು ಹೇಳೋರು. ಆದರೆ ಕ್ಯಾಮ್ರಾ ಅಂತ ಹೋದ ತಕ್ಷಣ ನಾನು ಪಬ್ಲಿಕ್ ಯಾವುದು ನೋಡಲಿಲ್ಲ. ನಾನು ಫಸ್ಟ್ ಟೇಕೆ ಓಕೆ ಮಾಡಿದೆ. ಎಲ್ಲರೂ ನೀನು ಇಷ್ಟು ಧೈರ್ಯ ಹೆಂಗೆ, ನೀನು ಆಲ್ರೆಡಿ ಮಾಡಿದ್ಯಾ ಅಂದ್ರೆ, ಇಲ್ಲ ಮೇಡಮ್, ನಾನು ಇದೇ ಫಸ್ಟ್ ಟೈಮ್ ಅಂದರೆ. ಪರವಾಗಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಥರ ಮಾಡ್ತಿದ್ಯಾ ಅಂದರೆ ಅಷ್ಟು ಇಷ್ಟ ನನಗೆ. ಪ್ಯಾಷನ್ ನನಗೆ ಯಾರು ಕಣ್ಣು ಕಾಣಿಸಲ್ಲ. ಅಲ್ಲಿ ಕ್ಯಾಮ್ರಾ ಮುಂದೆ ಹೋದರೆ ನಾನು ಮಾಡಬೇಕಷ್ಟೇ ಅವ್ರು ಹೇಳೋದನ್ನ. ರಾಮರಾಜನ್ ಸರ್ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಒಳ್ಳೆಯವರು. ಫಸ್ಟ್ ಸಿನಿಮಾ ಆದ್ರೂ ನನಗೆ ತುಂಬ ಎನ್ಕರೇಜ್ ಮಾಡಿ, ನಾನು ಸ್ವಲ್ಪ ಭಯ ಡ್ಯಾನ್ಸ್ ಅಂದವಾಗ ಅಂತ ಡ್ಯಾನ್ಸ್ ಮಾಸ್ಟರ್ ಏನಾದರೂ ಡ್ಯಾನ್ಸರ್ಸ್ನ ಬೈತಿದ್ರೆ ನನಗೆ ಭಯ ಆಗ್ತಿತ್ತು. ಯಾಕಂದರೆ ಅಯ್ಯೋ ನಮ್ಮನ್ನು ಬೈತಾರ, ನೀನೇನು ಭಯ ಬೀಳ್ಬೇಡ, ನಮ್ಮನ್ನು ಭಯಲ್ಲ, ನೀನು ಹೀರೋಯಿನ್ ಏನು ಭಯ ಇಲ್ಲ, ನೀನು ಆರಾಮಾಗಿ ಮಾಡು ಅನ್ನೋರು ಅಂತಾರೆ. ಸ್ವಲ್ಪ ಆ ಭಯ ಇತ್ತು ನನಗೆ, ಈಗಲೂ ಇದೆ ಒಂಥರ. ಒಂದು ಕ್ಯಾರೆಕ್ಟರ್, ಹೊಸ ಕ್ಯಾರೆಕ್ಟರ್ ಒಳಗಡೆ ಹೋಗ್ತೀನಿ ಅಂದಾಗ ಫಸ್ಟ್ ಡೇ ಸ್ವಲ್ಪ ಭಯ ಇರುತ್ತೆ, ನನಗೆ ಹೆಂಗೆ ಮಾಡ್ತೀನಿ ಏನು ಅಂತ. ಅದು ಆವಾಗ್ಲಿಂದ ಇದೆ ಭಕ್ತಿ. ಯಾಕಂದ್ರೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು. ಅವಾಗ ಹೊಸ ಹುಡುಗಿ ಅಂತ ಚೆನ್ನಾಗಿ ಮಾಡಬೇಕು. ಇವಾಗ ಸೀನಿಯರು ಈನಮ್ಮ ಈ ಥರ ಮಾಡ್ತಿದ್ದೆ ಅಂದ್ಬಿಟ್ರೆ ನಾವು ಎಲ್ಲಿಟ್ಕೊಳ್ಳೋದು ಮಕಾನ. ಅದಕ್ಕೋಸ್ಕರ ಚೆನ್ನಾಗಿ ಮಾಡಬೇಕು, ಪ್ರೂವ್ ಮಾಡ್ಕೋಬೇಕು ಅನ್ನೋದು ಒಂಥರ ಇವಾಗಲೂ ಅದೇ ಇಂಟ್ರೆಸ್ಟ್ ಇದೆ ಸರ್. ಫ್ಯಾಂಟಾಸ್ಟಿಕ್ ಮಾ. ಈ ಸಿನಿಮಾ ಶೂಟಿಂಗಲ್ಲಿ ಅಂತ ಕಾಣುತ್ತೆ, ಒಂದು ಟ್ರಾಜಿಕ್ ನಡೆಯುತ್ತೆ. ಅಂದರೆ ನೀವು ಶೂಟ್ ಮಾಡ್ತಾ ಇರ್ತೀರಾ, ನಾವು ಸಿನಿಮಾಗಳಲ್ಲಿ ತೋರಿಸ್ತೀವಿ ಆ ದೃಶ್ಯಗಳನ್ನ ಅಥವಾ ಆ ಸೀನ್ಸ್ಗಳನ್ನ, ಬಟ್ ಅದು ನಿಮ್ಮ ರಿಯಲ್ ಲೈಫಲ್ಲೇ ಆಗಿದೆ. ಅದು ಈ ಸಿನಿಮಾ ಶೂಟಿಂಗ್, ಯಾವ ಸಿನಿಮಾ ಶೂಟಿಂಗ್ ಗೊತ್ತಿಲ್ಲ. ಚಂಬಲಕಡಿ ಪಂಬ ಅದು ನನ್ನ ಲೈಫ್. ಅಲ್ಲಿಂದ ನನ್ನ ಟರ್ನ್ ಆಗಿದ್ದು ನನ್ನ ಲೈಫ್. ತಮಿಳಲ್ಲಿ ಮಾಡಿದ್ರು ನನಗೊಂದು ಹಿಟ್ ಮೂವಿ ಅಂತ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಎಲ್ಲ ನನ್ನ ಜರ್ನಿ ಚೆನ್ನಾಗಾಗಿದೆ.